ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲೇದಾಗಿ ನಮಗೆ ಬರುತ್ತೆ. ಆ್ಯಸ್ ಯೂಶುವಲ್ ಇವತ್ತು ಕೂಡ ನಾನು 11mm ನೀಡಲ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 6 ಎಳೆ ದಾರನ ತೊಗೊಂಡು ಒಂದು ಹೊಸ ರೀತಿಯಲ್ಲಿ ಸಿಂಪಲ್ಲಾಗಿ ಒಂದೇ ಸ್ಟೆಪ್ನಲ್ಲಿ ಮಾಡುವಂತಹ ಕ್ರೋಶೆ ಡಿಸೈನ್ನ ತೋರಿಸ್ತಾನೆ. ಹೇಗೆ ಮಾಡೋದು ಅಂತ ಹೇಳಿದ್ರೆ ನೋಡಿ, ಮೊದಲನೇದಾಗಿ ಹಿಂಬದಿಯಲ್ಲಿ ಲಾಕ್ ಆಗಿರೋಂತಹ 6 ಎಳೆ ದಾರನ ಒತ್ತಿ ಹಿಡಿದು ಫ್ರಂಟಿಂದ ನೀಡಲ್ನ ಪಾಸ್ ಮಾಡಿ ಫಸ್ಟ್ ಲಾಕ್ನ ಮಾಡ್ಕೊಳ್ಳಿ. ಫಸ್ಟ್ ಲಾಕ್ ಎಲ್ಲಿ ಮಾಡಿರ್ತೀವೋ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಸೆಕೆಂಡ್ ಲಾಕ್ನು ಕೂಡ ಮಾಡಿಕೊಂಡು ಥ್ರೆಡನ್ನು ಸೆಕ್ಯೂರ್ ಮಾಡ್ಕೊಬೇಕು ಬಟ್ಟೆಗೆ. ಇದಾದ ನಂತರ ನಾನಿಲ್ಲಿ ಒಂದು ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ವೈಟ್ ಕಲರ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗುವಂತಹ ಸ್ಯಾರಿಗೆ ಮ್ಯಾಚ್ ಆಗುವಂತಹ ಗೋಲ್ಡನ್ ಬೀಡ್ಸ್ ಆಗಲಿ ಸಿಲ್ವರ್ ಬೀಡ್ಸ್ನಾಗಲಿ ಯೂಸ್ ಮಾಡ್ಕೊಬೋದು. ನೋಡಿ, ಈ ರೀತಿ ಒಂದು ಬೀಡ್ಸ್ನ ಯೂಸ್ ಮಾಡ್ಕೊತೀನಿ. ಆಮೇಲೆ ಬೀಡ್ಸ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಒಂದು 3 ಚೈನ್ನ ಗ್ಯಾಪ್ಗೆ ನೋಡಿಕೊಂಡು ಅಲ್ಲಿ ಲಾಕ್ನ ಮಾಡ್ಕೊಬೇಕಾಗುತ್ತೆ. ಒಂದು ಡಬಲ್ ಕ್ರೋಶನ ನಾನಿಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಥ್ರೆಡ್ನ ಟೈಟಾಗಿ ಇಟ್ಕೊಳ್ಳಿ, ಆವಾಗ ನೀಟಾಗಿ ಚೈನ್ ಹಾಕೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಬೇಕು. ಹೀಗೆ ಡಬಲ್ ಕ್ರೋಶೆ ಆದಮೇಲೆ ಒಂದು 3 ಚೈನ್ನ ಹಾಕ್ಕೊತಿದ್ದೀನಿ ನಾನು. ನೋಡಿ, 3 ಚೈನ್ ಆಗಿದೆ. ಈ ರೀತಿ 3 ಚೈನ್ ಆದಮೇಲೆ ನಾನಿಲ್ಲಿ ಒಂದು ಸಿಲ್ವರ್ ಬೀಡ್ಸು, ಒಂದು 3mm ಇರುವಂತಹ ಒಂದು ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಬೀಡ್ಸ್ನ ಥ್ರೆಡ್ ಮೂಲಕ ಹಾಕ್ಕೊಬೇಕು. ಆನಂತರ ಬೀಡ್ಸ್ ಲಾಕ್ನ ಮಾಡಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಳ್ಳಿ, ಒಂದು 2 ಸರಿ. ಆನಂತರ ನೋಡಿ, ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಆ ಗ್ಯಾಪ್ನಲ್ಲಿ ಬಂದುಬಿಟ್ಟು ನಾವಲ್ಲಿ ಡಬಲ್ ಕ್ರೋಶನ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಇಷ್ಟು ಲಾಕ್ ಆದಮೇಲೆ ಮತ್ತೆ ಬೀಡ್ಸ್ನ ತೊಗೊಂಡು ಕಂಟಿನ್ಯೂ ಮಾಡ್ತಾ ಹೋಗಿ. ಬೀಡ್ಸ್ ತೊಗೊಂಡು ಬೀಡ್ಸ್ ಲಾಕ್ ಮಾಡಿ ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಡಬಲ್ ಕ್ರೋಶೆ ಕಂಬ ಇದೆಯಲ್ಲ ಫಸ್ಟ್ ಹಾಕಿದ್ದು ಅದ್ರ ಮೂಲಕ ಈ ರೀತಿ ಒಂದು 5 ಟೈಮ್ ಮಾಡ್ಕೊಂಡಿದ್ದೀನಿ ನಾನು. ಒಂದು 5 ಸರಿ ಈ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ ಲಾಸ್ಟ್ ಎಂಡಲ್ಲಿ ಬಂದುಬಿಟ್ಟು ಅದು ಈ ಲೆಂತ್ ಎಷ್ಟು ಇದೆಯೋ ಅದನ್ನು ನಾನು ಚೆಕ್ ಮಾಡಿಕೊಂಡು ಒಂದು 2ರಿಂದ 3 ಚೈನ್ ಗ್ಯಾಪ್ಗೆ ಬಂದುಬಿಟ್ಟು ಲಾಕ್ ಮಾಡ್ಕೊಳ್ಳಿ ಬಟ್ಟೆಗಷ್ಟೇ. ಹೀಗೆ ಲಾಕ್ ಆದಮೇಲೆ ನಾನಿಲ್ಲಿ ಚೈನ್ನ ಹಾಕ್ಕೊಂಡಿದ್ದೀನಿ. ಒಂದು 3 ಚೈನ್ನ ಹಾಕ್ಕೊಂಡು ಚೈನ್ ಗ್ಯಾಪ್ನ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಈ ಚೈನ್ ಗ್ಯಾಪ್ ಮಾಡ್ಕೊಬೇಕಾದಾಗ ತುಂಬ ದೂರಕ್ಕೆ ಟೈಟ್ ಆಗೋಗಿ ನೋಡ್ಕೊಬೇಡಿ, ಕರೆಕ್ಟಾಗಿ ಚೆಕ್ ಮಾಡಿ ನೋಡಿಕೊಂಡೆ ಲಾಕ್ನ ಮಾಡಿ, ಆವಾಗ ಬಟ್ಟೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂಥೇಳಿ. ಆನಂತರ ನಾನು ಮತ್ತೆ 6 ಚೈನ್ನ ಹಾಕ್ಕೊತಿದ್ದೀನಿ. ಈಗೊಂದು ಆರ್ಚ್ ಬರುತ್ತೆ, ಸೊ ಅದಕ್ಕೋಸ್ಕರ 6 ಚೈನ್ ಹಾಕ್ಕೊಂಡು ಚೈನ್ ಸ್ಟ್ರೈಟ್ ಬರಬಾರ್ದು. ನೋಡಿ, ಒಂದು 3 ಚೈನ್ ಗ್ಯಾಪ್ಗೆ ಬರೋ ಹಾಗೆ ಲಾಕ್ ಮಾಡಬೇಕು. 6 ಚೈನ್ ಹಾಕ್ಕೊಂಡ್ರೂ ಕೂಡ ನೀವು ಒಂದು 3 ಚೈನ್ ಗ್ಯಾಪ್ಗೆ ಬರೋ ಹಾಗೆ ಸ್ವಲ್ಪ ಹಿಂಭಾಗದಲ್ಲಿ ಬಂದುಬಿಟ್ಟು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಆರ್ಚ್ ಅನ್ನೋದು ನೀಟಾಗಿ ಬರುತ್ತೆ. ಈ ಆರ್ಚ್ ಚೈನ್ ಆದಮೇಲೆ ಮತ್ತೆ ಒಂದು 3 ಚೈನ್ನ ಹಾಕ್ಕೊತಿದ್ದೀನಿ ನಾನು. ಮತ್ತು ಒಂದು 3 ಚೈನ್ ಹಾಕಿ ಗ್ಯಾಪ್ನ ನೋಡಿ ಲಾಕ್ನ ಮಾಡ್ಕೊಳ್ಳಿ. ಈ ರೀತಿ ಲಾಕ್. ಹೀಗೆ ಲಾಕ್ ಆದಮೇಲೆ ನಾನು ಅದನ್ನು ಟರ್ನ್ ಮಾಡ್ಕೊತೀನಿ ಬಟ್ಟೆನ. ನೋಡಿ, ಈ ರೀತಿ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಆ 6 ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ಬಂದುಬಿಟ್ಟು ಡಬಲ್ ಕ್ರೋಶನ ಮಾಡ್ಕೊಬೇಕಾಗತ್ತೆ. ಇಲ್ಲಿಂದ ಆರ್ಚ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೂಜಿ ಮೇಲೆ ಒಂದು ಸರಿ ದಾರವನ್ನು ತೊಗೊಂಡು ನೋಡಿ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ತಾ ಹೋಗಿ ಆ ಆರ್ಚ್ ಕಂಪ್ಲೀಟ್ ಆಗೋ ತನಕ ಇದೇ ರೀತಿಯೇ ಡಬಲ್ ಕ್ರೋಶದಿಂದ ಕಂಪ್ಲೀಟ್ ಮಾಡ್ಕೊತಾ ಹೋಗಬೇಕಾಗತ್ತೆ. ನೋಡಿ, ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗೋದು. ತುಂಬ ಈಸಿಯಾಗಿದೆ ಡಿಸೈನು. ವಿಡಿಯೋಲ್ಲೂ ಕೂಡ ಸ್ಕಿಪ್ ಮಾಡ್ತೆ ಕಮ್ಮನ ಇಟ್ಟು ನೋಡ್ಕೊಳ್ಳಿ, ಆವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ಹೇಳಿ. ನೋಡಿ, ಹೀಗೆ ಸರ್ಕಲ್ ಫುಲ್ ಕಂಪ್ಲೀಟ್ ಆಗೋ ಹಾಗೆ ನೋಡ್ಕೊಬೇಕು. ಈಗ ಆರ್ಚ್ ಕಂಪ್ಲೀಟ್ ಆಗಿದೆ. ಇಷ್ಟು ಕಂಪ್ಲೀಟ್ ಆದಮೇಲೆ ಫಸ್ಟ್ 3 ಚೈನ್ ಲಾಕ್ ಮಾಡಿ ಸ್ಟಾರ್ಟಿಂಗ್ ಮಾಡಿರ್ತೀವಲ್ಲ ಆ ಪಾಯಿಂಟಿಗೆ ಬಂದುಬಿಟ್ಟು ಲಾಕ್ ಮಾಡ್ಕೊಬೇಕಾಗತ್ತೆ. ಆವಾಗ ಆರ್ಚ್ ನೀಟಾಗಿ ಫಿನಿಶ್ ಬರುತ್ತೆ. ಆನಂತರ ಮತ್ತೆ ಬಟ್ಟೆನ ಮೊದಲಿನ ರೀತಿಯಲ್ಲೇ ಟರ್ನ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಆನಂತರ ನಾನಿಲ್ಲಿ ಮತ್ತೆ 3mm ಬೀಡ್ಸು ಸಿಲ್ವರ್ ಕಲರ್ನ ತೊಗೊತಿದ್ದೀನಿ.
ಮತ್ತು ಬೀಡ್ಸ್ನ ಹಾಕ್ಕೊಂಡು ಆಮೇಲೆ ಬೀಡ್ಸ್ ಲಾಕ್ ಮಾಡ್ಕೊಳ್ಳಿ. ಬೀಡ್ಸ್ ಲಾಕ್ ಆದಮೇಲೆ ಚೈನ್ ಗ್ಯಾಪ್ ಇದೆ ನೋಡಿ, ಇಲ್ಲಿ ನಾವು ಆರ್ಚ್ ಹಾಕಿರ್ತೀವಲ್ಲ ಅಲ್ಲಿ ಫಸ್ಟ್ ಚೈನ್ ಬಿಟ್ಟು ಸೆಕೆಂಡ್ ಚೈನ್ ಗ್ಯಾಪ್ ಬರುತ್ತಲ್ವ ಆ ಪಾಯಿಂಟಿಗೆ ಬಂದುಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ಒಂದು ಸಿಲ್ವರ್ ಬೀಡ್ಸ್ನ ಫಸ್ಟು ಹಾಕ್ಕೊಬೇಕಾಗತ್ತೆ ನಾವು ಥ್ರೆಡ್ಡಿಗೆ. ಓಕೆ, ಹೀಗೆ ಹಾಕ್ಕೊಂಡು ಆದಮೇಲೆ ನೋಡಿ ಬೀಡ್ಸ್ ಲಾಕ್ ಮಾಡ್ಕೊಳ್ಳಿ. ಬೀಡ್ಸ್ ಲಾಕ್ ಆದಮೇಲೆ ಒಂದು ಚೈನ್ನ ಬಿಟ್ಟು ಸೆಕೆಂಡ್ ಚೈನ್ ಗ್ಯಾಪಿಗೆ, ಓಕೆ, ಚೆಕ್ ಮಾಡಿ ನೋಡ್ಕೊಳ್ಳಿ. ಒಂದು ಚೈನ್ ಗ್ಯಾಪ್ನ ಬಿಟ್ಟು ಸೆಕೆಂಡ್ ಚೈನ್ ಗ್ಯಾಪ್ ಇಲ್ಲಿ ಬರುತ್ತೋ ಆ ಪಾಯಿಂಟಿಗೆ ಬಂದುಬಿಟ್ಟು ಲಾಕ್ನ ಮಾಡ್ಕೊಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋದು. ಒಂದೊಂದು ಸಿಲ್ವರ್ ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಲಾಕ್ ಮಾಡ್ಕೊಬೇಕು. ಫಸ್ಟು ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಸೆಕ್ಯೂರ್ ಆಗುತ್ತೆ ಬೀಡ್ಸು. ಆವಾಗ ದೊಡ್ಡದನ್ನಲ್ಲಿ ಅಲಗಾಡಲ್ಲ, ಇದ್ದಲ್ಲೇ ಇರುತ್ತೆ ಅಂಥೇಳಿ. ಆನಂತರ ಒಂದು ಚೈನ್ ಬಿಟ್ಟು ಸೆಕೆಂಡ್ ಚೈನ್ ಗ್ಯಾಪ್, ಓಕೆನಾ? ಈ ರೀತಿ ಸೆಕೆಂಡ್ ಚೈನ್ ಗ್ಯಾಪಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳೋದು. ಹೀಗೆ ಫುಲ್ಲು ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ, ಕಂಟಿನ್ಯೂ ಆಗಿದೆ. ಇಷ್ಟು ಕಂಟಿನ್ಯೂ ಆದಮೇಲೆ ಸ್ಟಾರ್ಟಿಂಗಲ್ಲಿ 3 ಚೈನ್ ಗ್ಯಾಪ್ ಲಾಕ್ ಆಗಿರುತ್ತಲ್ಲ ಅದೇ ಪಾಯಿಂಟಲ್ಲಿ ಬಂದುಬಿಟ್ಟು ಒಂದು ಸರಿ ಲಾಕ್ನ ಕೂಡ ಮಾಡ್ಕೊಳ್ಳಿ. ನೋಡಿ, ಹೀಗೆ ಲಾಕ್ನ ಮಾಡ್ಕೊಂಡು ಆದಮೇಲೆ ಸ್ಟಾರ್ಟಿಂಗ್ನಲ್ಲಿ ನಾವು ಯಾವ ರೀತಿ ರೌಂಡ್ ಬೀಡ್ಸ್ ತೊಗೊಂಡಿದ್ವಿ ಗೊತ್ತಾ, ವೈಟ್ ಕಲರಿಂದು, ಆ ಡಿಸೈನ್ನ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ, ಹೀಗೆ ಬೀಡ್ಸ್ನ ತೊಗೊಳೋದು, ಬೀಡ್ಸ್ನ ಲಾಕ್ ಮಾಡ್ಕೊಳೋದು. ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೊಬೇಕು. ಡಬಲ್ ಕ್ರೋಶ ಮಾಡಬೇಕಾದಾಗ ಒಂದು 3 ಚೈನ್ ಗ್ಯಾಪ್ ತೊಗೊಂಡು ಕಂಟಿನ್ಯೂ ಮಾಡ್ತಾ ಬನ್ನಿ. ಫಸ್ಟ್ ಹೇಗೆ ಮಾಡಿದ್ವು ಅದೇ ರೀತಿ ಒಂದು 3 ಚೈನ್ ಗ್ಯಾಪ್ನಲ್ಲಿ ಬರೋ ಹಾಗೆ ನೋಡಿಕೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಆನಂತರ ಮತ್ತೆ 3 ಚೈನ್ನ ಹಾಕ್ಕೊಂಡು ಮತ್ತು ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಹೋಗಬೇಕು. ಅದೇ ರೀತಿ ಅಂದರೆ ಇಲ್ಲಿ ಏನಂದರೆ ಫಸ್ಟಿಗೆ ಸ್ಲ್ಯಾಂಟಿಂಗ್ ಆರ್ಚ್ ಬಂದಿದೆ, ನಂತರ ಮಧ್ಯ ಫುಲ್ ಆರ್ಚ್ ಆಫ್ ಆರ್ಚ್ ಬಂದಿರೋದು. ಇದೇ ರೀತಿ ನೀವು ಕಂಪ್ಲೀಟ್ ಮಾಡ್ಕೊತಾ ಹೋಗಿ. ಒಂದು ಸ್ಲ್ಯಾಂಡಿಂಗ್ ಆರ್ಚು ಮತ್ತೊಂದು ನಾರ್ಮಲ್ ಆರ್ಚನ್ನ ಹಾಕ್ಕೊತಾ ಹೋಗಬೇಕು. ಎಂಡಿಂಗ್ನಲ್ಲಿ ನಾನು 2 ಸರಿ ಚೈನ್ನ ಹಾಕ್ಕೊಂಡು ಎಷ್ಟೋ ಥ್ರೆಡ್ಸ್ನ ಕಟ್ ಮಾಡಿದ್ದೀನಿ. ಹಿಂದ್ಗಡೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಡಿಸೈನ್ ಈ ರೀತಿ ಕಾಣುತ್ತೆ. ಮಧ್ಯೆ ಒಂದೊಂದು ಆರ್ಚ್ಗಳು ಬರುತ್ತೆ, ಅಕ್ಕಪಕ್ಕದಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ಗಳು ಬರುತ್ತೆ. ತುಂಬಾ ಸಿಂಪಲ್ ಆಗಿದೆ ನೋಡಿ, ಒಂದು ಸ್ಟೆಪ್ನಲ್ಲಿ ಮಾಡ್ಬೋದು, ಈಸಿಯಾಗಿದೆ. ಟೈಮ್ ಕೂಡ ಹೆಚ್ಚಿಗೆ ತೊಗೊಳೋದಿಲ್ಲ. ಇಲ್ಲಿ ಕುಚ್ಚನ್ನ ನಾನು ಯೂಸ್ ಮಾಡಿಲ್ಲ. ಕುಚ್ಚು ಬೇಕು ಅನ್ನೋರು ಬೇಕಾದರೆ ನೆಕ್ಸ್ಟ್ ಒಂದು 3 ಚೈನ್ ಮಧ್ಯೆ ಗ್ಯಾಪ್ನ ಮಾಡಿಕೊಂಡು ಕೂಡ ಕಂಟಿನ್ಯೂ ಮಾಡ್ಕೊತ ಹೋಗ್ಬೋದು. ನೋಡಿ, ಸಿಂಪಲ್ಲಾಗಿ ಚೆನ್ನಾಗಿ ಬಂದಿದೆ ಡಿಸೈನು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.